ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಕರ್ನಾಟಕದ ಸಮಸ್ತ ಶಿಕ್ಷಕ ವೃಂದಕ್ಕೆ ಮತ್ತು ಭಾವಿ ಶಿಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ವಿನೋದ್ ಸರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ಸ್ನೇಹಿತರೆ, ಇನ್ನು ಮುಂದೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೈಸ್ಕೂಲ್ ಟೀಚರ್ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಆಗಿರ್ಬೋದು, ಸಿ ಟಿ ಟಿ ಎಕ್ಸಾಮ್ಸ್ ಆಗಿರ್ಬೋದು, ಇದಕ್ಕೆ ಸಂಬಂಧಿತವಾಗಿರುವಂಥ ಒಂದು ಪ್ರಮುಖವಾಗಿರುವಂಥ ಹೊತ್ತಿಗೆ ಪುಸ್ತಕ ಯಾವುದಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸೈಕಾಲಜಿ, ಮನೋವಿಜ್ಞಾನ. ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಟಾಪಿಕ್ಸನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಇಷ್ಟಕ್ಕೂ ಶಿಕ್ಷಕ ಹೇಗಿರಬೇಕು, ಶಿಕ್ಷಕ ಅನ್ನುವಂಥ ಪದದಲ್ಲಿ ಒಂದು ತಾಕತ್ತಿದೆ, ಒಂದು ಶಕ್ತಿ ಇದೆ. ಶಿಕ್ಷಕ ತುಂಬ ಇಂಪಾರ್ಟೆಂಟ್ ಇದು. ಈ ಶಿಕ್ಷಕ ಅಂದರೆ ಏನು ಗೊತ್ತೇನು? ಈ ಸಿ ಅನ್ನುವಂಥ ಪದ ಏನು ಸೂಚನೆ ಕೊಡುತ್ತೆ ಅಂದ್ರೆ ಶಿವಸ್ವರೂಪಿ. ಶಿಕ್ಷಕ ಪದದ ಅರ್ಥ ಸಿ ಅಂದ್ರೇನು? ಶಿವಸ್ವರೂಪಿ. ಕ್ಷ ಅಂದ್ರೆ ಕ್ಷ ಕಿರಣವನ್ನು ಬೀರಿ, ಕ ಅಂದ್ರೆ ಕರ್ಮವನ್ನು ಮಾಡುವಂಥ ಯೋಗಿಗೆ ನಾವು ಶಿಕ್ಷಕ ಅಂತ ಕರಿತೀವಿ. ಇಂಥ ಹುದ್ದೆಯನ್ನು ಅಲಂಕರಿಸುವಂಥ ಸಾಕಷ್ಟು ಶಿಕ್ಷಕರಿಗೆ ಮತ್ತು ಈಗಾಗಲೇ ಬಿ ಎಡ್ ಮುಗಿಸಿರುವಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ. ಎಸ್, ಹಾಗಾದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಬಿ ಎಡ್ಡು, ಟಿ ಇ ಟಿ ಮತ್ತು ಹೈಸ್ಕೂಲ್ ಟೀಚರ್ಗಳಿಗೆ ಸಂಬಂಧಪಟ್ಟಿರುವ ಹಾಗೆ ನಾವು ಕಂಪ್ಲೀಟ್ ಸಿಲೆಬಸ್ಸನ್ನು ಡೀಲ್ ಮಾಡ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಈ ಸೈಕಾಲಜಿಯನ್ನು ನಾವು ಹೇಳ್ಕೊಡ್ತೀವಿ ಅಂದರೆ, ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಇಲ್ಲಿ ಕಂಪ್ಲೀಟಾಗಿ ಪಠ್ಯಕ್ರಮ ಅನುಸಾರವಾಗಿ ಏನಿರುತ್ತೆ ಸಿಲೆಬಸ್, ಒಂದೇ ಟಾಪಿಕ್ ಸ್ಟಾರ್ಟ್ ಆದರೆ ಲಾಸ್ಟ್ ಟಾಪಿಕ್ವರೆಗೂ ಟಾಪಿಕ್ ವೈಸ್ ನಾವು ಏನು ಮಾಡ್ತೀವಿ, ಪಾಠವನ್ನು ಮಾಡ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ, ನೋಡ್ರಿ, ಪಠ್ಯಕ್ರಮ ಮೇನ್ ಇಂಪಾರ್ಟೆಂಟ್. ಪಠ್ಯ ಪುಸ್ತಕ ಅಥವಾ ಪಠ್ಯಕ್ರಮ ಅನುಸಾರವಾಗಿ ಪಠ್ಯಕ್ರಮ ಫಸ್ಟ್. ಓಕೆ, ಪಠ್ಯಕ್ರಮ ಏನಿದೆಯಲ್ಲ ಅದರ ಅನುಸಾರವಾಗಿ ನಾವೇನು ಮಾಡ್ತೀವಿ, ಪಾಠ ಬೋಧನೆಯನ್ನು ಮಾಡ್ತೀವಿ. ಸೊ ಅನದರ್ ಒನ್ ಯಾವುದು ಅಂದ್ರೆ ವೆರಿ ಇಂಪಾರ್ಟೆಂಟ್, ಒಂದು ಟಾಪಿಕ್ಕನ್ನು ಏನು ಹೇಳ್ತೀವಿ ನೋಡಿ, ಆ ಟಾಪಿಕ್ಕನ್ನು ಹೇಳಿದ ಮೇಲೆ ಅದಕ್ಕೆ ಸಂಬಂಧಿಸಿರುವಂಥ ಮಹತ್ವದ ಅಂಶಗಳನ್ನು ಡಿಸ್ಕಸ್ ಮಾಡ್ತೀವಿ. ಮಹತ್ವದ ಪಾಯಿಂಟ್ಸ್, ಮಹತ್ವದ ಅಂಶಗಳನ್ನು ಏನು ಮಾಡ್ತೀವಿ, ಅಧ್ಯಯನ ಮಾಡೋಣ. ಒಂದು ಟಾಪಿಕ್ಕನ್ನು ಡೀಲ್ ಆದಮೇಲೆ ಅದನ್ನು ಅಧ್ಯಯನ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಮುಖವಾಗಿರುವ ಮಹತ್ವದ ಅಂಶಗಳು ಅಂದರೆ ಎಕ್ಸಾಮಿಗೆ ಬರುವಂಥ ಇಂಪಾರ್ಟೆಂಟ್ ಹೈಲೈಟ್ಸ್ ಪಾಯಿಂಟ್ಸನ್ನು, ಏನು ಹೈಲೈಟ್ಸ್ ಇರ್ತಾವಲ್ಲ ಅವುಗಳನ್ನ ಡಿಸ್ಕಸ್ ಮಾಡೋಣ. ಎಸ್, ಹಾಗಾದ್ರೆ ಥರ್ಡ್ ಒನ್ ಏನು ಮಾಡೋಣಪ್ಪ ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ನೋಟ್ ಏನು ಅಂದರೆ, ಹಿಂದೆ ನಡೆದಿರುವಂತಹ ಸೈಕಾಲಜಿಗೆ ಸಂಬಂಧಪಟ್ಟಿರುವಂಥ ಓಲ್ಡ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಓಲ್ಡ್ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಏನು ಅಂದರೆ, ನಾವು ಈ ಸೈಕಾಲಜಿಗೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಈ ರೀತಿ ನಾವು ಡಿಸ್ಕಸ್ ಮಾಡಬೇಕಂತ ಡಿಸೈಡ್ ಮಾಡೀವಿ. ಇದರ ಸದುಪಯೋಗವನ್ನು ರಾಜ್ಯದ ಶಿಕ್ಷಕರು ಮತ್ತು ಭಾವಿ ಶಿಕ್ಷಕರು ಮತ್ತು ಬಿ ಎಡ್ ಮಾಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರು ಪಡೆದುಕೊಳ್ಳಿ. ಹಾಗಾದರೆ ನೇರವಾಗಿ ಏನಪ್ಪ ಅಂತಂದ್ರೆ, ನಾನು ಸೈಕಾಲಜಿಯನ್ನು ಡಿಸ್ಕಸ್ ಮಾಡ್ತೀನಿ. ಇದನ್ನು ಮನೋವಿಜ್ಞಾನ ಅಂತ ಕರಿತೀವಿ. ಮನೋವಿಜ್ಞಾನ ಅದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಇದನ್ನು ಏನಂತ ಕರಿತೀವಿ ಅಂದ್ರೆ, ನೋಡಿ, ಸೈಕಾಲಜಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ, ಸೈಕಾಲಜಿ. ಓಕೆ, PSYCHOLOGY, ಸೈಕಾಲಜಿ ಅಂತ ಕರಿತೀವಿ. ಹಾಗಾದರೆ ಈ ಸೈಕಾಲಜಿ ಅನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂದರೆ, ಇದು ಇಂಗ್ಲಿಷ್ ಭಾಷೆಯ ಪದವಾಗಿದೆ. ಇಂಗ್ಲಿಷ್, ಇದು ಇಂಪಾರ್ಟೆಂಟ್. ನೋಡಿ, ನಿಮ್ಮ ಕ್ವಶನ್ಸ್ ಆಗುತ್ತೆ, ಎಷ್ಟೋ ಮಂದಿ ಸೈಕಾಲಜಿ ಬರಿ ಅಂತ ಹೇಳಿದಾಗ ಏನಾಗುತ್ತೆ, SYCHOLOGY ಬರೀತಾರೆ ಎಷ್ಟೋ ಜನ, ಒಂದಿಷ್ಟು ಮಂದಿ CYCHOLOGY ಬರೀತಾರೆ ಸಮ್ಟೈಮ್ಸ್. ಬಟ್ ಆ್ಯಕ್ಚುಲಿ ಬಿ ಎಡ್ ಮಾಡಿದವರು ಎಲ್ಲರೂ ಆಲ್ಮೋಸ್ಟ್ ಬರೀತಾರೆ. ಡಿಗ್ರಿ ಟೈಮಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನು ನೋಡಿದಾಗ ಮಿಸ್ಟೇಕ್ಸ್ ಬರೀತಾರೆ, ಎಲ್ಲ ಡಿಗ್ರಿ ಅವರು ಕರೆಕ್ಟ್ ಬರೀತಾರೆ. ಈಗ ನವೆ ಡೇಸ್ ಎಲ್ಲ ಭಾಳ ಸ್ಟ್ಯಾಂಡರ್ಡ್ ಅದರ ಸ್ಪರ್ಧಾರ್ಥಿಗಳು. ಬಟ್ ಇನ್ನೂ ಕೆಲವೊಂದಿಷ್ಟು ಮಂದಿ ಮಿಸ್ಟೇಕ್ಸ್ ಬರೀತಾ ಇದ್ದಾರೆ. ಹಾಗಾದರೆ ಇಂಥ ಸೈಕಾಲಜಿ ಅನ್ನುವಂಥ ಪದ ಇಂಗ್ಲೀಷಲ್ಲಿ ಈ ರೀತಿ ನಾವು ಉಚ್ಚಾರಣೆ ಮಾಡ್ತೀವಿ. ಅದೇ ನಾವು ಇವೆಲ್ಲ ಸೈಕಾಲಜಿ ಒಳಗಿರುವಂಥ ಆಲ್ಮೋಸ್ಟ್ ಆಲ್ ಪದಗಳು ಗ್ರೀಕ್ ಭಾಷೆಯಿಂದ ಬಂದಿರುವಂಥ ಪದಗಳೇ ಆಗಿದೆ. ಹಾಗಾದರೆ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಫಾರ್ ಎಕ್ಸಾಂಪಲ್ ಆಗಿ ಈ ಸೈಕಾಲಜಿ ಅದಲ್ಲ, ಈ ಸೈಕಾಲಜಿಯನ್ನು ನಾವು ಗ್ರೀಕ್ ಭಾಷೆಯಲ್ಲಿ ನೋಡೋದಾದರೆ ಎರಡು ಡಿವೈಡ್ ಮಾಡ್ಕೋತೀವಿ. ಒಂದು ಸೈಕೆ, PSYCHE, ಸೈಕೆ, ಮತ್ತು ಲೋಗಸ್,
ಲೋಗಸ್ ನೋಡಿ, ಒಂದು ಲೋಗಸ್ ಮತ್ತು ಸೈಕೆ ಅನ್ನುವಂಥ ಪ್ರಮುಖವಾದ ಎರಡು ಪದಗಳನ್ನ ನಾವು ಡಿವೈಡ್ ಮಾಡ್ಕೋತೀವಿ. ಹಾಗಾದ್ರೆ ಇವು ಗ್ರೀಕ್ ಭಾಷೆಯಲ್ಲಿ ಏನು ಕೊಡುತ್ತೆ ಮೀನಿಂಗ್, ಗ್ರೀಕ್ ಲ್ಯಾಂಗ್ವೇಜಲ್ಲಿ ಏನು ಕೊಡುತ್ತೆ ಅಂದ್ರೆ ಸೈಕೆ ಎಂದರೆ ಮೀನಿಂಗ್ ಏನು ಕೊಡುತ್ತೆ, ಸೋಲ್, ಸೋಲ್, ಅಥವಾ ಇದನ್ನು ಕನ್ನಡದಲ್ಲಿ ಆತ್ಮ, ಆತ್ಮ ಅಂತ ಕೊಡುತ್ತೆ. ಹಾಗಾದರೆ ಈ ಲೋಗಸ್ ಈ ಪದ ಅಧ್ಯಯನ, ಓಕೆ, ಅಧ್ಯಯನ, ಅಧ್ಯಯನ, ಸ್ಟಡಿ, ಲೋಗಸ್ ಅಂದ್ರೇನು ಸ್ಟಡಿ, ಅಧ್ಯಯನ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಸೋಲ್ ಅಂದ್ರೆ ಆತ್ಮ, ಸೈಕೆ ಈ ಮೀನಿಂಗ್ ಕೊಡುತ್ತೆ, ಲೋಗಸ್ ಅಂದ್ರೆ ಅಧ್ಯಯನ. ದ ಸ್ಟಡಿ ಆಫ್ ಸೋಲ್, ದ ಸ್ಟಡಿ ಆಫ್ ಸೋಲ್, ದಟ್ ಈಸ್ ಕಾಲ್ಡ್ ಆಸ್ ಏನು ಗೊತ್ತಾ, ದಟ್ ಈಸ್ ಕಾಲ್ಡ್ ಆಸ್ ಸೈಕಾಲಜಿ. ಆತ್ಮದ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ಸೈಕಾಲಜಿ ಅಂತ ಕರಿತೀವಿ. ಮತ್ತೆ ಒಬ್ಬರು ಫಿಲಾಸಫರ್ ಏನು ಹೇಳ್ತಾರೆ ಅಂದ್ರೆ ಆತ್ಮ ಅನ್ನೋಕ್ಕಿಂತ ದ ಸ್ಟಡಿ ಆಫ್ ಮೈಂಡ್ ಸೂಟ್ ಆಗುತ್ತೆ. ದ ಸ್ಟಡಿ ಆಫ್ ಮೈಂಡ್ ದಟ್ ಈಸ್ ಕಾಲ್ಡ್ ಆಸ್ ಸೈಕಾಲಜಿ. ಓಕೆ, ಮನಸ್ಸಿನ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ಸೈಕಾಲಜಿ ಅನ್ಬೇಕು, ಅದು ಕರೆಕ್ಟ್ ಆಗುತ್ತೆ, ಸೂಟ್ ಆಗುತ್ತೆ ಅನ್ನುವಂಥ ಕೆಲವೊಂದು ಗ್ರೀಕ್ ಫಿಲಾಸಫರು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಇವೆರಡೂ ಏನಾಗಲ್ಲ, ಬಹಳ ದಿನ ಸೊಸೈಟಿಯಲ್ಲಿ ಉಳಿಯಲ್ಲ, ಇವೆರಡೂ ಕೂಡ ಅಪೋಸಿಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮನಸ್ಸು ಎಲ್ಲಿದೆ ಅದು ಗೊತ್ತಾಗಲ್ಲ ಯಾರಿಗೆ, ಮನಸ್ಸು ಎಲ್ಲಿದೆ, ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡೋಕ್ಕಾಗಲ್ಲ. ಯಾರ ಮನಸ್ಸು ಹೇಗಿರುತ್ತೆ, ಸುಮ್ಮನೆ ಕೂಡ್ತಾರೆ, ಒಂದಿಷ್ಟು ಮಂದಿ ಭಾಳ ಡೇಂಜರಸ್ ಇರ್ತಾರೆ. ಮನಸ್ಸಿನ ಮೇಲೆ ಅಧ್ಯಯನ ಮಾಡುವಂಥ ಶಾಸ್ತ್ರ ಅಲ್ಲ ಅಂತೇಳಿ ಎಷ್ಟೋ ಮಂದಿ ಫಿಲಾಸಫರ್ಸ್ ಅಪೋಸಿಟ್ ಮಾಡ್ತಾರೆ. ಇನ್ ದ ಸ್ಟಡಿ ಆಫ್ ಮೈಂಡ್ ಬಿಡ್ರಿ, ದ ಸ್ಟಡಿ ಆಫ್ ಸೋಲ್, ಆತ್ಮ ಎಲ್ಲಿದೆ, ಆತ್ಮದ ಕುರಿತು ಕೂಡ ಇದು ಸೂಟ್ ಆಗಲ್ಲ. ಸೊ ಇದು ಸರಿಯಾದ ಒಂದು ಆನ್ಸರ್ ಯಾವುದು ಅಂತೇಳಿ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಮಂದಿ ಏನಪ್ಪ ಅಂತಂದ್ರೆ, ಇದು ನಾನು ಬೇಸಿಕ್ ಹೇಳ್ತಾ ಇದ್ದೀನಿ, ಇದು ಮನೋವಿಜ್ಞಾನದ ಹಿನ್ನೆಲೆ, ಎಲ್ಲರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಆ್ಯಕ್ಚುಲಿ ಇರಲಿ, ಈ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ, ಒಂದನೇ ಟಾಪಿಕ್ ಅಂದರೆ ಒಂದನೇ ಟಾಪಿಕಿಂದ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾದ್ರೆ ಒಂದನೇ ಟಾಪಿಕ್ ಏನಿದೆ ಅಂದ್ರೆ ಸೈಕಾಲಜಿಯಲ್ಲಿ ಮನೋವಿಜ್ಞಾನದ ಹಿನ್ನೆಲೆ ಅಂತ ಒಂದು ಟಾಪಿಕ್ ಇದೆ. ಈ ಮನೋವಿಜ್ಞಾನದ ಹಿನ್ನೆಲೆ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಾಗಿದೆ. ಹಾಗಾದರೆ ಆತ್ಮದ ಅಧ್ಯಯನವನ್ನು ಸೈಕಾಲಜಿ ಅಂತ ಕರೀತಾರೇನು? ಎಸ್, ಮೊದಲು ಗ್ರೀಕ್ ಫಿಲಾಸಫರ್ಸ್ ಎಲ್ಲ ಕರೆದ್ರು. ಅದಾದ ಮೇಲೆ ವಿಲ್ ಹೆಲ್ಮ್ ಊಂಟ್ ಅನ್ನುವಂಥ ಒಬ್ಬ ಗ್ರೇಟ್ ವ್ಯಕ್ತಿ ಬರ್ತಾರೆ. ವಿಲ್ ಹೆಲ್ಮ್ ಊಂಟ್, ವಿಲ್ ಹೆಲ್ಮ್ ಊಂಟ್, ಈತ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ. ಯಾರು? ವಿಲ್ ಹೆಲ್ಮ್ ಊಂಟ್. ಈ ಫಿಲಾಸಫರ್ ಏನು ಹೇಳ್ತಾರಪ್ಪ ಅಂತಂದ್ರೆ, ಸಾಕಷ್ಟು ಈ ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನ ಮಾಡಿ, ಸಾಕಷ್ಟು ಪ್ರಯೋಗಗಳ ತದನಂತರದಲ್ಲಿ ವಿಲ್ ಹೆಲ್ಮ್ ಊಂಟ್ರವರು ಏನು ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ, ಇದು ಪ್ರಜ್ಞೆಯ ಅಧ್ಯಯನ, ದ ಸ್ಟಡಿ ಆಫ್ ಕಾನ್ಸಿಯಸ್, ಪ್ರಜ್ಞೆ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ನಾವೇನಂತ ಕರಿತೀವಿ ಅಂದರೆ ಸೈಕಾಲಜಿ ಅಂತ ಕರಿತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ಇಡೀ ಪ್ರಪಂಚಕ್ಕೆ ಸಾರ್ತಾರೆ. ಅದಾದ ಮೇಲೆ ಮನೋವಿಜ್ಞಾನವು ಏನು ಹೇಳ್ತಾರೆ, ಒಬ್ಬರು ಆತ್ಮವನ್ನು ಕಳೆದುಕೊಂಡಿತು, ಮನಸ್ಸನ್ನು ಕಳೆದುಕೊಂಡಿತು ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಇದು ಪ್ರಜ್ಞೆಯ ಕುರಿತು ಅಧ್ಯಯನ ಮಾಡುವ ಶಾಖೆಯಾಗಿದೆ ಅಂತ ಹೇಳಿದವರೇ ವಿಲ್ ಹೆಲ್ಮ್ ಊಂಟ್. ಮನೋವಿಜ್ಞಾನ ಮೊದಲು ಆತ್ಮವನ್ನು ಕಳೆದುಕೊಂಡಿತ್ತು, ತದನಂತರದಲ್ಲಿ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು. ಅದಾದ ಮೇಲೆ ಇದು ಎದ್ರ ಬಗ್ಗೆ ಅಧ್ಯಯನ ಮಾಡೋದಿದೆ ಅಂದರೆ ಸಿಂಪಲ್, ಪ್ರಜ್ಞೆ ಕುರಿತು, ಒಬ್ಬ ವ್ಯಕ್ತಿಯ ಪ್ರಜ್ಞೆ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸೈಕಾಲಜಿ ಅಥವಾ ಮನೋವಿಜ್ಞಾನ ಅಂತ ಕರಿತೀವಿ ಅಂತ ಹೇಳಿದ ವ್ಯಕ್ತಿ ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ವಿಲ್ ಹೆಲ್ಮ್ ಊಂಟ್ ಅನ್ನುವಂಥ ಒಬ್ಬ ಗ್ರೇಟ್ ಫಿಲಾಸಫರ್. ಹಾಗಾದರೆ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನೋಡಿ ಇದು ಕೂಡ ಎಷ್ಟೋ ಜನ ಏನಪ್ಪ ಅಂತಂದ್ರೆ ಒಪ್ಕೊಳ್ಳಲ್ಲ, ಎಷ್ಟೋ ಫಿಲಾಸಫರ್ಸ್ ಆಗಲಿ ತತ್ವಜ್ಞಾನಿಗಳು ಇದನ್ನು ಒಪ್ಕೊಳ್ಳಲ್ಲ. ಹಾಗಾದರೆ 1898ರಲ್ಲಿ ಒಬ್ಬ ಗ್ರೇಟ್ ವ್ಯಕ್ತಿ ಬರ್ತಾನೆ, ಆತ ಎಲ್ಲರಿಗೂ ಗೊತ್ತಿರಬೇಕು, ದಿ ಗ್ರೇಟ್ ಪರ್ಸನಾಲಿಟಿ ವಿಲಿಯಂ ಜೇಮ್ಸ್. ವಿಲಿಯಂ ಜೇಮ್ಸ್ ರವರ ಪ್ರಕಾರ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಒಂದು ಹೇಳೋಕ್ಕಿಂತ ಬಿಫೋರ್ ಏನು ಮಾಡ್ತಾರೆ ಅಂದ್ರೆ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಏನು ಅಂದ್ರೆ ಮನೋವಿಜ್ಞಾನದ ನಿಯಮಗಳು ಅಂತ ಕರಿತೀವಿ. ಈ ಮನೋವಿಜ್ಞಾನದ ನಿಯಮಗಳು ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ವೆರಿ ಇಂಪಾರ್ಟೆಂಟ್ ನೋಡಿ, ನಿಮ್ಮ ಕ್ವಶನ್ಸ್ ಆಗುತ್ತೆ. ಮನೋವಿಜ್ಞಾನದ ನಿಯಮಗಳು, ಇದನ್ನು ಬರೆದವರು ಯಾರಂತ ಕ್ವಶನ್ ಆಗುತ್ತೆ. ಮನೋವಿಜ್ಞಾನದ ನಿಯಮಗಳು ಅನ್ನುವಂಥ ಪುಸ್ತಕವನ್ನು ಬರೆದ ಒಬ್ಬ ಫಿಲಾಸಫರ್ ಯಾರು ಅಂದ್ರೆ ವಿಲಿಯಂ ಜೇಮ್ಸ್ ಅಂತ ನೋಡ್ತೀವಿ. 1898ರಲ್ಲಿ ಇದನ್ನು ಬರೀತಾರೆ. ಬರೆದ್ಮ್ಯಾಗ ಅವ್ರು ಏನು ಕೊಡ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿಯ ಕ್ರಿಯಾಶೀಲತೆ, ಒಬ್ಬ ವ್ಯಕ್ತಿಯ ಚೈತನ್ಯ, ಒಬ್ಬ ವ್ಯಕ್ತಿಯ ಒಂದು ಆತನ ಮುಖದ
ಅಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡುವಂಥ ಶಾಖೆಯನ್ನು ಮನೋವಿಜ್ಞಾನ ಅಂತ ಹೇಳ್ತಾರೆ. ಯಾರು ಅಂದ್ರೆ ವಿಲಿಯಂ ಜೇಮ್ಸ್ ರವರು. ಯಾವ ಪುಸ್ತಕದ ಮೇಲೆ? ಮನೋವಿಜ್ಞಾನದ ನಿಯಮದಲ್ಲಿ ಇದನ್ನು ಉಲ್ಲೇಖ ಮಾಡ್ಯಾರ. ಮನೋವಿಜ್ಞಾನದ ನಿಯಮಗಳು ಅನ್ನೋದು ಪುಸ್ತಕದ ಹೆಸರು. ಓಕೆ, 1898ರಲ್ಲಿ ಇದನ್ನು ಪ್ರಕಟಣೆ ಮಾಡ್ತಾರೆ. ಹಾಗಾದರೆ ಏನು ಹೇಳ್ತಾರೆ ಅಂದ್ರೆ ಚೇತನಾ ವ್ಯವಸ್ಥೆಗಳ ಅಧ್ಯಯನ. ಇದು ಏನು ಸೈಕಾಲಜಿ ಅದಲ್ಲ, ಇದು ಏನಪ್ಪ ಅಂತಂದ್ರೆ ಚೇತನ ನೋಡಿ ಚೇತನ ವ್ಯವಸ್ಥೆಗಳ ಅಧ್ಯಯನ ಅಂತ ಕರೀತಾರೆ. ವ್ಯವಸ್ಥೆಗಳ ಅಧ್ಯಯನ. ಚೇತನ ವ್ಯವಸ್ಥೆಗಳ ಅಧ್ಯಯನ ಅಂತ ಇದನ್ನು ಕರೀತಾರೆ. ನೆಕ್ಸ್ಟ್ ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ ಒಂದು ಪ್ರಮುಖವಾಗಿರುವಂಥ ಸೈಕಾಲಜಿಯಲ್ಲಿ ನಾವು ಡಿಸ್ಕಸ್ ಮಾಡೋದೇನು ಅಂದರೆ ಸಿಂಪಲ್. ಮನೋವಿಜ್ಞಾನ ಕಾಂಟ್ನಿಂದ ನೋಡಿ, ಮನೋವಿಜ್ಞಾನ ಏನಪ್ಪ ಅಂತಂದ್ರೆ ಕಾಂಟ್ನಿಂದ ಏನು ಮಾಡುತ್ತೆ ಗೊತ್ತೇನು? ಆತ್ಮವನ್ನು ಕಳೆದುಕೊಂಡಿತು. ಆತ್ಮದ ಸ್ವರೂಪವನ್ನು ಕಳೆದುಕೊಂಡಿದ್ದು ಹೆಂಗಂದ್ರೆ ಕಾಂಟ್ನಿಂದ. ಮನೋವಿಜ್ಞಾನ ಆತ್ಮದ ಸ್ವರೂಪ ಹೆಂಗೆ ಕಳ್ಕೋತು ಅಂದ್ರೆ ಥ್ರೂ ದಿ ಹೆಲ್ಪ್ ಆಫ್ ಕಾಂಟ್ನಿಂದ ಆತ್ಮದ ಸ್ವರೂಪವನ್ನು ಕಳೆದುಕೊಂಡಿತ್ತು. ಮನೋವಿಜ್ಞಾನವು ಮನಸ್ಸಿನ ಅಧ್ಯಯನ ಅಂತ ಕರೆದ್ರೆ ಯಾರು ಅಂದ್ರೆ ದ ಸ್ಟಡಿ ಆಫ್ ಸೋಲ್ ಹೋಗಿ ದ ಸ್ಟಡಿ ಆಫ್ ಮೈಂಡ್ ಹೇಳಿದವರು ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ರೇನ್ ಡೆಕಾರ್ಟ್. ಈ ರೇನ್ ಡೆಕಾರ್ಟ್ ಅನ್ನುವಂಥ ಗ್ರೇಟ್ ಪರ್ಸನಾಲಿಟಿ ಈ ರೇನ್ ಡೆಕಾರ್ಟ್ ಇವ್ರು ಅದರಲ್ಲ, ಇವ್ರು ಏನು ಹೇಳ್ತಾರಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಆಗಿ ಇದು ದ ಸ್ಟಡಿ ಆಫ್ ಮೈಂಡ್ ಅಂತ ಹೇಳಿದವ್ರು ಯಾರು ಅಂದ್ರೆ ಯಾರು ಅಂದರೆ ಅವರೇ ರೇನ್ ಡೆಕಾರ್ಟ್ ಅನ್ನುವಂಥ ಪ್ರಮುಖವಾಗಿರುವಂಥ ವ್ಯಕ್ತಿ ದ ಸ್ಟಡಿ ಆಫ್ ಮೈಂಡ್ ಅಂತ ಹೇಳ್ತಾರೆ. ಇನ್ನು ಮನೋವಿಜ್ಞಾನ ಪ್ರಜ್ಞೆಯ ಅಧ್ಯಯನ ಎಂದು ಹೇಳಿದವರು ಯಾರು ಅಂದ್ರೆ ಮೇನ್ ಇಂಪಾರ್ಟೆಂಟ್ ಜರ್ಮನಿಯ, ಅವಾಗಲೇ ಡಿಸ್ಕಸ್ ಮಾಡ್ತೀವಿ, ಸಾಕಷ್ಟು ಮನೋವಿಜ್ಞಾನದಲ್ಲಿ ಪ್ರಯೋಗಗಳನ್ನು ಮಾಡಿ ಸಾಕಷ್ಟು ಮನೋವಿಜ್ಞಾನದಲ್ಲಿ ಅಧ್ಯಯನವನ್ನು ಮಾಡಿ ಈ ಮನೋವಿಜ್ಞಾನವು ಕಾನ್ಸಿಯಸ್ ಆಗಿರುವಂಥ ಒಂದು ಸ್ಟಡಿಯಾಗಿದೆ. ಮನೋವಿಜ್ಞಾನವು ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದವರು ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ವಿಲ್ ಹೆಲ್ಮ್ ವೂಂಟ್ ಅನ್ನುವಂಥ ಸೈಂಟಿಸ್ಟ್. ವಿಲ್ ವೂಂಟ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಹೇಳ್ತಾರಪ್ಪ ಅಂತಂದ್ರೆ ಮನೋವಿಜ್ಞಾನವು ಪ್ರಜ್ಞೆಯ ಅಧ್ಯಯನವಾಗಿದೆ ಅಂತ ಹೇಳ್ತಾನೆ. ಬಟ್ ಆ್ಯಕ್ಚುಲಿ ಇದು ಯಾರು ಕೂಡ ಯಾರೂ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಒಂದಿಷ್ಟು ಇನ್ನೂ ಬರ್ತಾರೆ, ಸ್ಟ್ಯಾಂಡರ್ಡ್ ಫಿಲಾಸಫರ್ಸ್ ಬರ್ತಾರೆ, ಸಾಕಷ್ಟು ವೈಜ್ಞಾನಿಕವಾಗಿ ಈ ಮನೋವಿಜ್ಞಾನವನ್ನು ಅಧ್ಯಯನ ಮಾಡಿರುವಂಥ ಗ್ರೇಟ್ ಪರ್ಸನಾಲಿಟೀಸ್ ಬರ್ತಾರೆ. ಸೊ ಅದರಲ್ಲಿ ದಿ ಗ್ರೇಟ್ ಪರ್ಸನಾಲಿಟಿ ಒಬ್ಬರು ಹೇಳಿಕೆ ಕೊಡ್ತಾರೆ, ದ ಸ್ಟಡಿ ಆಫ್ ಬಿಹೇವಿಯರ್ ಈಸ್ ಕಾಲ್ಡ್ ಆಸ್ ಸೈಕಾಲಜಿ. ವರ್ತನೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನೋಡಿ, ವೆರಿ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೈಕಾಲಜಿಸ್ಟ್ ಪ್ರಾರಂಭವಾಗುವುದೇ ಇಲ್ಲಿಂದ. ವರ್ತನೆಯ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ಏನಂತ ಕರಿತೀವಿ ಅಂದರೆ ಸೈಕಾಲಜಿ ಅಂತ ಕರಿತೀವಿ ಅಂತ ಹೇಳಿದವರು ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ G.B. ವ್ಯಾಟ್ಸನ್. ಈ J.B. ವ್ಯಾಟ್ಸನ್ ಅನ್ನುವಂಥ ನೋಡ್ರಿ ವೆರಿ ಇಂಪಾರ್ಟೆಂಟ್. J.B. ವ್ಯಾಟ್ಸನ್ ಏನು ಹೇಳ್ತಾರಪ್ಪ ಅಂತಂದರೆ ವರ್ತನೆಯ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಸೈಕಾಲಜಿ ಅಂತ ಕರಿತೀವಿ ಅನ್ನುವಂಥ ಮಾಹಿತಿಯನ್ನು ಕೊಟ್ಟವರು J.B. ವ್ಯಾಟ್ಸನ್. ಇನ್ನು ಅದಾದ ಮೇಲೆ ಮನೋವಿಜ್ಞಾನ ಆತ್ಮ, ಮನಸ್ಸು ಮತ್ತು ಪ್ರಜ್ಞೆಯನ್ನು ಕಳೆದುಕೊಂಡ ನಂತರ ವರ್ತನೆಯ ಕುರಿತು ಅಧ್ಯಯನ ಮಾಡುವ ಶಾಖೆ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಡೀ ಪ್ರಪಂಚದಲ್ಲಿ. ಅದೇ ಹೇಳಿದ ವರ್ತನೆ ಕುರಿತು ಹೇಳಿದ್ರೆ J.B. ವ್ಯಾಟ್ಸನ್ ಇವರೇ. ಮೊದಲು ಏನಪ್ಪ J.B. ವ್ಯಾಟ್ಸನ್ ಏನು ಕೊಡ್ತಾರೆ? ಮೊದಲು ಮನೋವಿಜ್ಞಾನ ಏನು ಕಳ್ಕೊತು? ದ ಸ್ಟಡಿ ಆಫ್ ಸೋಲ್, ಆತ್ಮವನ್ನು ಕಳೆದುಕೊಂಡಿತ್ತು. ಅದಾದ ಮೇಲೆ ಏನಪ್ಪ ಅಂತಂದ್ರೆ ಆತ್ಮ ಆದಮೇಲೆ ಮನಸ್ಸನ್ನು ಕಳೆದುಕೊಂಡಿತ್ತು. ಅದಾದ ಮೇಲೆ ಪ್ರಜ್ಞೆ, ವೆರಿ ಇಂಪಾರ್ಟೆಂಟ್, ಈ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು. ಪ್ರಜ್ಞೆಯನ್ನು ಕಳೆದುಕೊಂಡ ನಂತರ ಏನಪ್ಪ ಅಂತಂದ್ರೆ ವರ್ತನೆಯನ್ನು ಪಡೆದುಕೊಂಡಿದೆ. ವರ್ತನೆ ಕುರಿತು ಅಧ್ಯಯನ ಮಾಡುವಂಥ ಶಾಖೆ ಯಾವುದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸೈಕಾಲಜಿ ಅನ್ನುವಂಥ ಮಾಹಿತಿಯನ್ನು J.B. ವ್ಯಾಟ್ಸನ್ ಕೊಡ್ತಾರೆ. ಅದಕ್ಕೆ ಇವರನ್ನು J.B. ವ್ಯಾಟ್ಸನ್ ರವರನ್ನು ಏನಂತ ಕರಿತೀವಿ ಅಂತ ವರ್ತನವಾದ ಪಿತಾಮಹ. ಬಹಳ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಎಕ್ಸಾಮ್ಗೆ ಕ್ವಶನ್ ಆಗಿದೆ. ವರ್ತನವಾದ ಪಿತಾಮಹ ಯಾರು? ವರ್ತನವಾದ ಪಿತಾಮಹ ಯಾರು ಅಂತ ಪ್ರಶ್ನೆಯಾಗಿದೆ ಆತ್ಮೀಯ ಸ್ನೇಹಿತರೆ. ದಿ ಗ್ರೇಟ್ ಪರ್ಸನಾಲಿಟಿ J.B. ವ್ಯಾಟ್ಸನ್ ರವರನ್ನು ವರ್ತನವಾದ ಪಿತಾಮಹ, ತಂದೆ, ಜನಕ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಈ ನೆಕ್ಸ್ಟ್ ವುಡ್ವರ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್. ಎಲ್ಲಿ? ಸೈಕಾಲಜಿಯಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ರು ವುಡ್ವರ್ತ್. ಈ ವುಡ್ವರ್ತ್ ಏನಪ್ಪ ಅಂತಂದ್ರೆ ಒಂದು ಪ್ರಮುಖವಾಗಿರುವಂಥ ಮಾಹಿತಿಯನ್ನು ಕೊಡ್ತಾರೆ. ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತ್ತು,
ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ನಂತರ ಅದು ಏನು ಮಾಡ್ತು, ಪ್ರಜ್ಞೆಯನ್ನು ಕಳೆದುಕೊಂಡಿತು, ಅದಾದ ಬಳಿಕ ಸದ್ಯ ಅದು ವರ್ತನೆಯ ಅಧ್ಯಯನವಾಗಿದೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟವರು ಜೆ ಬಿ ವ್ಯಾಟ್ಸನ್ ಅಲ್ಲ, ವುಡ್ವರ್ತ್. ಬಟ್ ವರ್ತನವಾದ ಸಿದ್ಧಾಂತ ಪಿತಾಮಹ ಯಾರು ಅಂದರೆ ಜೆ ಬಿ ವ್ಯಾಟ್ಸನ್. ದ ಸ್ಟಡಿ ಆಫ್ ಬಿಹೇವಿಯರ್ ಅಂತ ಹೇಳಿದವರು ಜೆ ಬಿ ವ್ಯಾಟ್ಸನ್. ಬಟ್ ವುಡ್ವರ್ತ್ ಏನು ಕೊಡ್ತಾನಂದ್ರೆ, ಹೌದಲ್ಲ, ಕರೆಕ್ಟ್ ಅಲ್ಲ, ಒಬ್ಬ ವ್ಯಕ್ತಿಯ ಬಿಹೇವಿಯರ್ ನೋಡಿ ನಾವೆಲ್ಲವನ್ನ ಅಧ್ಯಯನ ಮಾಡ್ಬೋದು. ಒಬ್ಬ ವ್ಯಕ್ತಿಯ ಆತನ ಒಂದು ಬಿಹೇವಿಯರ್ ಮೇಲೆ ಪ್ರತಿಯೊಂದನ್ನು ಅಧ್ಯಯನ ಮಾಡ್ಬೋದು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಒಪ್ಕೊಂಡ್ಬಿಡ್ತಾರೆ, ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತ ವೆರಿ ಇಂಪಾರ್ಟೆಂಟ್ ನೋಟ್ ಇಲ್ಲಿ, ವರ್ತನೆಯ ಕುರಿತು ಮೊದಲೇನು ಆತ್ಮವನ್ನು ಕಳೆದುಕೊಂಡಿತ್ತು, ಅದಾದ ಮೇಲೆ ಏನಪ್ಪ ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಆತದು ಮನಸ್ಸನ್ನು ಕಳೆದುಕೊಂಡಿತ್ತು, ಮನಸ್ಸಾದ್ಮೇಲೆ ಪ್ರಜ್ಞೆಯನ್ನು ಕಳೆದುಕೊಂಡಿತ್ತು, ಪ್ರಜ್ಞೆಯನ್ನು ಕಳೆದುಕೊಂಡ ಮೇಲೆ ಏನಾಯಿತು ಅಂದ್ರೆ ಬಿಹೇವಿಯರ್, ವರ್ತನೆ ಕುರಿತು ಅಧ್ಯಯನ ಮಾಡುವಂಥ ಶಾಖೆ ಯಾವುದಾದ್ರೂ ಆಗಿದ್ರೆ ಅದು ಯಾವುದಾಗಿರುತ್ತೆ, ಸೈಕಾಲಜಿ ಆಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿರುವಂಥ ದಿ ಗ್ರೇಟ್ ಪರ್ಸನಾಲಿಟಿ ಯಾರು ಅಂದ್ರೆ ಜೆ ಬಿ ವ್ಯಾಟ್ಸನ್. ಆದರೆ ಈ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂದ್ರೆ ದಿ ಗ್ರೇಟ್ ಪರ್ಸನಾಲಿಟಿ ವುಡ್ವರ್ತ್. ಓಕೆ, ಎಸ್, ಕ್ಲಿಯರ್. ಇನ್ನು ನಿಮ್ಗೆ ಇಲ್ಲಿ ಪ್ರಶ್ನೆಗಳು ಈ ರೀತಿ ಕೇಳುವಂಥ ಚಾನ್ಸಸ್ ಇರುತ್ತೆ ಡೈರೆಕ್ಟಾಗಿ. ವರ್ತನವಾದಿಯತೆ ಯಾರನ್ನ ಕರಿತೀವಿ ಅಂದರೆ ಜೆ ಬಿ ವ್ಯಾಟ್ಸನ್ ಅವರನ್ನು ಕರಿತೀವಿ. ಅದೇ ರೀತಿಯಾಗಿ ಮನಸ್ಸು, ಆಮೇಲೆ ಆತ್ಮ ಇವೆಲ್ಲ ಕಳೆದುಕೊಂಡು ಒಳ್ಳೆ ಬಿಹೇವಿಯರ್ ಬಂದು ಅಂತ ಹೇಳಿದವರು ಯಾರು, ವುಡ್ವರ್ತ್. ಹೇಳಿಕೆಗಳ ಮೇಲೆ ಪ್ರಶ್ನೆಗಳು ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಇನ್ನು ಮನೋವಿಜ್ಞಾನದ ಕೆಲವೊಂದು ಪ್ರಮುಖವಾಗಿರುವಂಥ ವ್ಯಾಖ್ಯಾನಗಳ ಮೇಲೆ ಪ್ರಶ್ನೆಗಳು ಆಗ್ತವೆ. ನಾನು ನೇರವಾಗಿ ಎಲ್ಲ ಹೈಲೈಟ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಲಿಯಂ ಜೇಮ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ, ಈತ ಪ್ರಜ್ಞಾ ವ್ಯವಸ್ಥೆ ನಿರೂಪಣೆ ಮತ್ತು ವಿವರಣೆಯನ್ನು ಕೊಟ್ಟಿರುವಂಥ ವ್ಯಕ್ತಿ. ವಿಲಿಯಂ ಜೇಮ್ಸ್ ಏನು ಮಾಡ್ತಾನೆ ಅಂದ್ರೆ ಕೆಲವೊಂದು ಪ್ರಜ್ಞಾ ವ್ಯವಸ್ಥೆಯಲ್ಲಿರುವಂಥ ನಿರೂಪಣೆಗಳನ್ನು ಮತ್ತು ವಿವರಣೆಗಳನ್ನು ಕೊಟ್ಟಿದ್ದಾನೆ. ಇನ್ನು ಕ್ರೋ ಆ್ಯಂಡ್ ಕ್ರೋ, ವೆರಿ ಇಂಪಾರ್ಟೆಂಟ್. ಕ್ರೋ ಆ್ಯಂಡ್ ಕ್ರೋ ನೋಡಿ, ಕ್ರೋ ಆ್ಯಂಡ್ ಕ್ರೋ. ಈ ಕ್ರೋ ಆ್ಯಂಡ್ ಕ್ರೋ ಏನಪ್ಪ ಅಂತ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ ಆಗ್ತಾನೆ. ಮಾನವನ ವರ್ತನೆ ಮತ್ತು ಅವುಗಳ ಸಂಬಂಧವನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ. ಸೊ ಮಾನವನ ಬಿಹೇವಿಯರ್ ಅದಲ್ಲ, ಆ ಒಂದು ಬಿಹೇವಿಯರ್ ಮತ್ತು ಅವುಗಳ ಸಂಬಂಧ, ಮಾನವನ ವರ್ತನೆ ಮತ್ತು ಅವುಗಳ ಸಂಬಂಧಗಳ ಅಧ್ಯಯನ ಮಾಡುವುದೇ ಏನಪ್ಪ ಅಂತಂದ್ರೆ ಮನೋವಿಜ್ಞಾನ ಅಂತ ಹೇಳಿದವರು ಯಾರು ಅಂದ್ರೆ ಕ್ರೋ ಆ್ಯಂಡ್ ಕ್ರೋ. ಅದಾದ ಮೇಲೆ ಮಾರ್ಗನ್ ಅನ್ನೋರು ಇನ್ನೊಬ್ರು ಬರ್ತಾರೆ, ವೆರಿ ಇಂಪಾರ್ಟೆಂಟ್ ಇವೆಲ್ಲ ನಾನು ಹೇಳ್ತಾ ಇರೋದು. ಮಾರ್ಗನ್. ಈ ಮಾರ್ಗನ್ ಅನ್ನುವಂಥ ವ್ಯಕ್ತಿ ಮನುಷ್ಯನ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನವನ್ನು ಮನೋವಿಜ್ಞಾನ, ಮನುಷ್ಯನ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನವೇ ಮನೋವಿಜ್ಞಾನವಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟವರು ಮಾರ್ಗನ್. ಇದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಆಗಿದೆ. ಅದಾದ ಮೇಲೆ ಜೆ ಬಿ ವ್ಯಾಟ್ಸನ್ ನೋಡಿ, ಜೆ ಬಿ ವ್ಯಾಟ್ಸನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ. ಜೆ ಬಿ ವ್ಯಾಟ್ಸನ್. ಈ ಜೆ ಬಿ ವ್ಯಾಟ್ಸನ್ ಏನು ಮಾಡ್ತಾರಪ್ಪ ಅಂತಂದ್ರೆ, ಜೆ ಬಿ ವ್ಯಾಟ್ಸನ್ ಬಗ್ಗೆ ನಾವು ಹೇಳಬೇಕು ಅಂದ್ರೆ, ಈ ಜೆ ಬಿ ವ್ಯಾಟ್ಸನ್ ಜೀವಿಯ ವರ್ತನೆಯನ್ನು ಹಾಗೂ ಪ್ರವೃತ್ತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಖೆಯನ್ನು ಮನೋವಿಜ್ಞಾನ. ಒಂದು ಜೀವಿಯ ಬಿಹೇವಿಯರ್ ಆಗಿರ್ಬೋದು, ಅಥವಾ ಅದರ ಮಾಡುವಂಥ ಕೆಲಸ ಅಥವಾ ಅದರ ವ್ಯಕ್ತಿತ್ವ ಆಗಿರ್ಬೋದು, ಅದರ ಒಂದು ಪ್ರಕಾರಗಳ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಸೈಕಾಲಜಿ ಅಂತ ಕರಿತೀವಿ ಅಂತ ಹೇಳಿದವರು ಜೆ ಬಿ ವ್ಯಾಟ್ಸನ್. ಅದಾದ ಮೇಲೆ ಸ್ಕಿನ್ನರ್, ವೆರಿ ಇಂಪಾರ್ಟೆಂಟ್ ಪರ್ಸನ್. ಸ್ಕಿನ್ನರ್ ಈ ಸ್ಕಿನ್ನರ್ ಅನ್ನೋರು ಏನು ಹೇಳ್ತಾರಪ್ಪ ಅಂತಂದರೆ, ಎಲ್ಲ ಸಂದರ್ಭಗಳಲ್ಲಿ ತೋರುವ ಅನುಕ್ರಮವನ್ನು, ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲ ಸಂದರ್ಭದಲ್ಲಿ ಏನು ಬಿಹೇವಿಯರ್ ತೋರಿಸ್ತಾನಲ್ಲ ಆ ಅನುಕ್ರಮವನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಪ್ರಮುಖವಾದ ಶಾಖೆಯನ್ನು ಮನೋವಿಜ್ಞಾನ ಅಂತ ಕರಿತೀವಿ. ಸ್ಕಿನ್ನರ್ ಅವರ ಪ್ರಕಾರ ನೋಡ್ರಿ ವೆರಿ ಇಂಪಾರ್ಟೆಂಟ್, ಎಲ್ಲ ಸಂದರ್ಭಗಳಲ್ಲಿ ತೋರುವ ಅನುಕ್ರಮವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ಮನೋವಿಜ್ಞಾನ ಅಂತ ಕರಿತೀವಿ ಅಂತ ಹೇಳಿದವರು ಸ್ಕಿನ್ನರ್ ಅನ್ನುವಂಥ ವ್ಯಕ್ತಿ. ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆಕ್ಸ್ಫರ್ಡ್ ಅಮೇರಿಕನ್ ಡಿಕ್ಷನರಿ ಒಳಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ, ಈ ಬ್ರೈನ್ ಇದೆಯಲ್ಲ, ಈ ಮೆದುಳು ಮತ್ತು ಅದರ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ. ನೋಡ್ರಿ, ಬ್ರೈನ್ ಇದಲ್ಲ, ಬ್ರೈನ್ ಒಳಗಡೆ ಸ್ಪೈನಲ್ ಕಾರ್ಡ್ಸ್ ಅದಾವ. ಈ ಮೆದುಳು ಮತ್ತು ಮೆದುಳು ಬಳ್ಳಿ ಆಗಿರ್ಬೋದು, ಮೆದುಳು ಮತ್ತು ಅವುಗಳ ಕಾರ್ಯದ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈಕಾಲಜಿ ಅಂತ ಕರಿತೀವಿ ಅಂತೇಳಿ ಆಕ್ಸ್ಫರ್ಡ್, ಇದು ಒಂದು ಡಿಕ್ಷನರಿ, ಅಮೇರಿಕನ್ ಡಿಕ್ಷನರಿ ಒಳಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್, ಸೈಕಾಲಜಿ ಮೇಲೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಗಲಿವೆ. ಆದ್ದರಿಂದ ಸ್ವಲ್ಪ ನೀವು ಸರಿಯಾಗಿ ಏನಪ್ಪ ಅಂತ ಗಮನವಿಟ್ಟು ಈ ವಿಡಿಯೋವನ್ನು ವಾಚ್ ಮಾಡಿ. ಹಾಗಾದರೆ ನೆಕ್ಸ್ಟ್ ಮನೋವಿಜ್ಞಾನದ ಪಂಥಗಳು, ಅವುಗಳನ್ನು ಏನಂತ ಕರಿತೀವಿ ಅಂದ್ರೆ
ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ಈ ರಚನಾವಾದ ಸಿದ್ಧಾಂತ ಆಗಿರ್ಬೋದು, ಕ್ರಿಯಾವಾದ ಸಿದ್ಧಾಂತ ಆಗಿರ್ಬೋದು, ಅಥವಾ ಮನೋವಿಶ್ಲೇಷಣವಾದ ಆಗಿರ್ಬೋದು, ಅಥವಾ ನೋಡ್ರಿ ಗೆಸ್ಟಾಲ್ಟ್ ವಾದ ಅಂತ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಸೈಕಾಲಜಿಯಲ್ಲಿ ಹೈಯೆಸ್ಟ್ ಕ್ವಶನ್ಸ್ಗಳು ಕೇಳಿದ್ದಾನೆ. ಈ ನೆಕ್ಸ್ಟ್ ವರ್ತನವಾದ, ಅದು ತುಂಬ ಇಂಪಾರ್ಟೆಂಟ್. ಅದಾದ ಮೇಲೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಮಾನವತಾವಾದ ಅನ್ನುವಂಥ ಸಿದ್ಧಾಂತ ಇದೆ, ಅದು ಕೂಡ ತುಂಬ ಪ್ರಮುಖವಾಗಿದೆ. ಇನ್ನು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಅಥವಾ ವೈಯಕ್ತಿಕ ಮನೋವಿಜ್ಞಾನ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಮನೋವಿಜ್ಞಾನದ ಪಂಥಗಳು ಯಾವ್ಯಾವ ಅಂತ ಕೇಳಲ್ಲ, ಬಟ್ ಆ್ಯಕ್ಚುಲಿ ಅದರ ಸಂಸ್ಥಾಪಕರ ಹೆಸರುಗಳನ್ನ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾವು ಕೆಲವೊಂದು ಪ್ರಮುಖವಾಗಿರುವಂಥ ಮನೋವಿಜ್ಞಾನದ ಪಂಥಗಳ ಹೆಸರುಗಳನ್ನು ನಾನು ಹೇಳ್ತಿರ್ತೀನಿ, ಅದರ ಒಬ್ಬ ಸಂಸ್ಥಾಪಕದ ಬಗ್ಗೆ ನೀವು ಹೇಳಬೇಕು. ಈಗ ರಚನಾವಾದ, ನೀವು ಕಮೆಂಟ್ ಮಾಡಿ. ರಚನಾವಾದ ಇದು ವಿಲ್ಹೆಲ್ಮ್ ವುಂಟ್ ಸಂಸ್ಥಾಪಕರು. ಈ ರಚನಾವಾದ ಅನ್ನುವಂಥ ಒಂದು ಏನು ಈ ಪಂಥ ಅದಲ್ಲ, ರಚನಾವಾದ ಈ ಪಂಥದ ಸಂಸ್ಥಾಪಕರು. ಪಂಥ ನೋಡ್ರಿ, ರಚನಾವಾದ ಪಂಥ ಇಂಪಾರ್ಟೆಂಟ್. ಇದರ ಸಂಸ್ಥಾಪಕರು ಯಾರಂದ್ರೆ ವಿಲ್ಹೆಲ್ಮ್ ವುಂಟ್. ನೋಡ್ರಿ, ವಿಲ್ಹೆಲ್ಮ್, ಓಕೆ, ವಿಲ್ಹೆಲ್ಮ್ ವುಂಟ್ ಇವರನ್ನ ಏನಂತ ಕರಿತೀವಿ ಅಂದ್ರೆ ರಚನಾವಾದ ಪಂಥದ ಸ್ಥಾಪಕರು ಅಂತ ಕರಿತೀವಿ. ಇನ್ನು ಕ್ರಿಯಾವಾದ, ಇದು ಇಂಪಾರ್ಟೆಂಟ್. ಸೊ ಎರಡನೇದು ಯಾವುದು? ಕ್ರಿಯಾವಾದ. ಸೊ ಹೇಳ್ರಿ, ಕಮೆಂಟ್ ಮಾಡಿ. ಕ್ರಿಯಾವಾದದ ಯಾರು ಹೇಳ್ರಿ? ಅಮೇರಿಕದ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡ್ಯೂಯಿ. ನೋಡಿ, ಅಮೇರಿಕದ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡ್ಯೂಯಿ ಅನ್ನುವಂಥವ್ರು ಕ್ರಿಯಾವಾದದ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರುವಂಥವ್ರು. ಇನ್ನು ನೆಕ್ಸ್ಟ್ ಮನೋವಿಶ್ಲೇಷಣವಾದ, ಬಹಳ ಇಂಪಾರ್ಟೆಂಟ್ ಇದು. ಮನೋವಿಶ್ಲೇಷಣವಾದ, ನೋಡ್ರಿ, ಈ ಮನೋವಿಶ್ಲೇಷಣವಾದ ಅದಲ್ಲ ಇಂಪಾರ್ಟೆಂಟ್ ಅದು, ಯಾಕಂದ್ರೆ ಕೋಡಿಯನ್ ಕ್ವಶನ್ ಈಗಾಗಲೇ ಎಕ್ಸಾಮ್ಗೆ. ಈ ಮನೋವಿಶ್ಲೇಷಣವಾದ ಅದಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇದು ಸಿಗ್ಮಂಡ್ ಫ್ರೈಡ್ ಸಂಸ್ಥಾಪಕರು. ಸಿಗ್ಮಂಡ್ ಫ್ರೈಡ್ ಈಸ್ ದ ಫಾದರ್ ಆಫ್ ಸೈಕಾಲಜಿ. ಇವರು ಏನು ಹೇಳ್ತಾರೆ ಅಂದ್ರೆ ಮೆದುಳಿನ ಕಾರ್ಯದ ಬಗ್ಗೆ ವಿವರಣೆ ಕೊಟ್ಟವ್ರು ಇವರು. ಓಕೆ, ಮೆದುಳಿನ ಕಾರ್ಯದ ಕುರಿತು ಅಧ್ಯಯನ ಮಾಡುವಂಥ ಶಾಖೆಯನ್ನು ಏನು ಮಾಡ್ತಾರೆ, ಸೈಕಾಲಜಿ ಅಂತ ಇನ್ಫಾರ್ಮ್ ಕೊಟ್ಟವ್ರು ಇವರು ಕೂಡ ಒಬ್ಬರು. ಸಿಗ್ಮಂಡ್ ಫ್ರೈಡ್ ಇಸ್ ದ ಗ್ರೇಟ್ ಪರ್ಸನಾಲಿಟಿ. ಯಾರಂತ ಕರಿತೀವಿ? ಫಾದರ್ ಆಫ್ ಸೈಕಾಲಜಿ ಅಂತ ಕರಿತೀವಿ. ಇನ್ನು ಗೆಸ್ಟಲ್ಟ್ ವಾದ ಅಂತ ಬರುತ್ತೆ. ಜರ್ಮನಿಯ ಮ್ಯಾಕ್ಸ್ ವರ್ತ್ಮಿಯರು ಇದರ ಸಂಸ್ಥಾಪಕರಾಗಿದ್ದಾರೆ. ವರ್ತನವಾದ ನಿಮ್ಗೆ ಗೊತ್ತಿರಲಿ, JB ಬ್ಯಾಟ್ಸನ್, ತುಂಬ ಇಂಪಾರ್ಟೆಂಟ್. ಹಾಗಾದರೆ ಮಾನವತಾವಾದ ಇದು ಕೇಳ್ಬೋದು. ಮಾನವತಾವಾದ ಒಂದು ಸಂಸ್ಥಾಪಕರು ಯಾರು ಅಂದ್ರೆ ಅಬ್ರಹಂ ಮಾಸ್ಲೋ ಅಂತ ನೋಡ್ತೀವಿ. ನೆಕ್ಸ್ಟ್ ವೈಯಕ್ತಿಕ ಮನೋವಿಜ್ಞಾನ ಯಾರು ಅಂದಾಗ ಇವ್ರು ಬರ್ತಾರೆ, ದಿ ಗ್ರೇಟ್ ಪರ್ಸನಾಲಿಟಿ ಆಲ್ಫ್ರೆಡ್ ಅಡ್ಲರ್ ಅನ್ನುವಂಥ ಫಿಲಾಸಫರ್ ಬರ್ತಾರೆ. ಓಕೆ, ಎಸ್, ಕ್ಲಿಯರ್. ಹಾಗಾದರೆ ಇನ್ನು ದಿನಾಲು ಏನಪ್ಪ ಅಂತ ಸೈಕಾಲಜಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಸುಮ್ಮನೆ ಬೇಸಿಕ್ ಕಾನ್ಸೆಪ್ಟ್ ಆಗಿದೆ. ಸೊ ಇನ್ನು ಮುಂದೆ 1 hour 2 hour ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಇನ್ನೇನು ಸ್ವಲ್ಪ ದಿನದಲ್ಲಿ ಈಗ TET ನೆಕ್ಸ್ಟ್ ಕಾಲ್ಫರ್ಮ್ ಆಗ್ತಾ ಇದೆ, ಜೊತೆಗೆ GPST ಕಾಲ್ಫರ್ಮ್ ಆಗಲಿವೆ, ಮತ್ತು ಹೈಸ್ಕೂಲ್ ಟೀಚರ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕಾಲ್ಫರ್ಮ್ ಆಗುವಂಥ ಚಾನ್ಸಸ್ ಸಾಕಷ್ಟಿದೆ. ಅದಕ್ಕೆ ಸಂಬಂಧಪಟ್ಟಿರುವ ಎಲ್ಲ ನೋಟ್ಸ್ಗಳು ಕೂಡ ಈ ಒಂದು ಯೂಟ್ಯೂಬ್ ಒಂದು ಚಾನಲಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒದಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.